ವೀಕ್ಷಕರೇ, ನಿನ್ನೆ ಅಷ್ಟೇ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಸಾಕಷ್ಟು ಜಿದ್ದಿನ ಅಖಾಡ ಆಗಿತ್ತು. ದಿಗ್ಗಜರುಗಳೆಲ್ಲ ಮಕಾಡೆ ಮಲಕೊಂಡು ಮತದಾರ ಪ್ರಭು ಇಡೀ ದೇಶದ ಮತದಾನದ ಅಂದ್ರೆ ಆ ಪ್ಯಾಟ್ರನ್ ಏನಿತ್ತಲ್ಲ ಅದು ಕಂಪ್ಲೀಟ್ ವಾಶ್ ಔಟ್ ಮಾಡಿ ಅದನ್ನ ಮತ್ತೊಂದು ಫೇಸ್ಗೆ ಟರ್ನ್ ಔಟ್ ಮಾಡ್ದಂಗೆ ಕಾಣಿಸ್ತಾ ಇತ್ತು. ಇಫ್ ಯು ಟೇಕ್ ವೆಸ್ಟ್ ಬೆಂಗಾಲ್ ಇರಲಿ, ತಮಿಳ್ನಾಡು ಇರಲಿ, ಆಕ್ಸೆಸ್ ಮೈ ಇಂಡಿಯಾ ಸರ್ವೆಯನ್ನ ಬಿಟ್ಟು ಬೇರೆ ಯಾವ ಸರ್ವೆಗಳು ಕೂಡ ಟಿವಿಕೆ ಪಕ್ಷ ಇಷ್ಟೊಂದು ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳಿರಲಿಲ್ಲ. ಏನೊಂದು 20ರಿಂದ 30-35 ಸ್ಥಾನಗಳನ್ನ ಪಡ್ಕೊಳ್ಬಹುದು ಅಂತ ಹೇಳಿತು. ಆದರೆ ದಶಕಗಳಿಂದ ಅಲ್ಲಿ ರೂಲ್ ಮಾಡಿದಂಥ DVK ಇರ್ಬೋದು, DMK ಇರ್ಬೋದು, AIDMK ಇರ್ಬೋದು, ಈ ಪಕ್ಷಗಳನ್ನೆಲ್ಲ ಬದಿಗಟ್ಟಿ ಇಷ್ಟೊಂದು ಬಹಳ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋದು ಟಿವಿಕೆ ಒಂದು ನಿಜಕ್ಕೂ ಅಂದ್ರೆ ತಮಿಳುನಾಡಿನಲ್ಲಿ ಸಿನಿ ರಾಜಕೀಯದ ನಂಟನ್ನ ಜನ ಇನ್ನೂ ಅದನ್ನ ಜೀವಂತವಾಗಿರಿಸ್ಕೊಂಡಿದ್ದಾರೆ. ಅಲ್ಲಿ ರಾಜಕೀಯ ಸಿನಿಮಾ ನಟರ ಮೇಲೆ ಜನತೆಗಿರುವಂತಹ ಒಲವು ಅದು ದಶಕಗಳಿಂದಲೂ ಹಾಗೆ ಮುಂದುವರಿತಾ ಇದೆ ಅನ್ನೋದನ್ನ ಇಲ್ಲಿ ಬಹಳ ನಾವು ಸ್ಪಷ್ಟವಾಗಿ ಕಾಣಬಹುದು. ವೆಸ್ಟ್ ಬೆಂಗಾಲ್ಗೆ ಬಂದಾಗ ಸ್ವೀಪ್ ಔಟ್ ಅದು ಬಿಜೆಪಿ ಸುಮಾರು 4 ಎಲೆಕ್ಷನ್ಗಳಿಂದಲೂ ಕೂಡ ಅದನ್ನ ಏನಾದರೂ ಮಾಡಿ ನಾವು ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ರು 4 ಬಾರಿ. ಸೊ ಅಲ್ಲಿಯ ಸೋಲಿದೆಯಲ್ಲ, ಬಹುಶಃ ಮಮತಾ ಬ್ಯಾನರ್ಜಿ ಅವರು ಅದನ್ನ ಯಾವುದೇ ಕಾರಣಕ್ಕೂ ಜೀರ್ಣಿಸ್ಕೊಂಡು ಸುಮ್ಮನೆ ಕೂರುವಂಥ ಆ ಜಾಯಮಾನಕ್ಕೆ ಸೇರಿದಂಥ ಹೆಣ್ಮಗಳಲ್ವೇ ಅಲ್ಲ. ಸೊ ಹಾಗಾಗಿ ಅಲ್ಲಿನ ರಿಸಲ್ಟ್ ಇರ್ಬೋದು, ದ ಮೋಸ್ಟ್ ಅವೈಟೆಡ್ ರಿಸಲ್ಟ್ ತಮಿಳ್ನಾಡು ರಿಸಲ್ಟ್. ಕೇರಳ ಬಿಡಿ, ಕಾಂಗ್ರೆಸ್ಗೆ ಮತ್ತೊಂದು ದಕ್ಷಿಣದಲ್ಲಿ ಮತ್ತೊಂದು ರಾಜ್ಯ ಸಿಕ್ಕಂಗಾಗಿದೆ. ಒಟ್ಟಾರೆಯಾಗಿ ನಿನ್ನೆ ನಡೆದಂಥ ಪಂಚರಾಜ್ಯ ಚುನಾವಣೆ ಫಲಿತಾಂಶ ಇತ್ತಲ್ಲ, ಸೊ ಇದು ಯಾವ ಅಂದ್ರೆ ಈಗಿನ ಜೆನ್ಜಿ ಮತದಾರ ಮನಸ್ಸು ಮಾಡಿದ್ರೆ ಯಾವ ಪಕ್ಷ ಬೇಕಾದ್ರೂ ಮಕಾಡೆ ಮಲಗುತ್ತೆ, ಯಾರನ್ನು ಬೇಕಾದ್ರೂ ಮನೆಗೆ ಕಳಿಸ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಸೆಟ್ ಆಗಿತ್ತು. ಅಟ್ ಪ್ರೆಸೆಂಟ್ ನಾವು ತಮಿಳುನಾಡಿನಲ್ಲಿ 6-7 ದಶಕಗಳಿಂದ ರಾಜಕೀಯ ಇತಿಹಾಸ ಏನಿತ್ತಲ್ಲ ಅದಕ್ಕೊಂದು ದೊಡ್ಡ ಬ್ರೇಕ್ ಬಿದ್ದಿದೆ. ದ್ರಾವಿಡ ಕ್ಷೇತ್ರ ಅಂತ ನಾವು ಏನು ಹೇಳ್ತೀವಿ ಅಥವಾ ದ್ರಾವಿಡರ ನಾಡು ಅಂತ ಏನು ಹೇಳ್ತೀವಿ, ಅಲ್ಲಿ ಈ ರೀತಿಯಾದಂಥ ಫಲಿತಾಂಶ ನಿಜಕ್ಕೂ ಎಲ್ಲರಲ್ಲೂ ಕೂಡ ಅಚ್ಚರಿ ಉಂಟು ಮಾಡಿದೆ. ಘಟಾನುಘಟಿ ನಾಯಕರುಗಳಿಗೆ ಅಚ್ಚರಿ ಉಂಟು ಮಾಡಿದೆ. ವಿಜಯ್ ಮುಂದೆ ಇರುವಂಥ ಆಪ್ಷನ್ಸ್ ಏನು, ಯಾವ ಪಕ್ಷದ ಜೊತೆ ಅವರು ಮೈತ್ರಿಯನ್ನ ಮಾಡ್ಕೊಳ್ಬಹುದು. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋಕೆ ರಾಹುಲ್ ಗಾಂಧಿ ಮನಸ್ಸು ಮಾಡಿದ್ರು ಕೂಡ ಕಾಂಗ್ರೆಸ್ನ ಒಂದಷ್ಟು ಜನ ನಾಯಕರು ಅದಕ್ಕೆ ಒಪ್ತಾ ಇಲ್ಲ. ವೇಣುಗೋಪಾಲ್ ಇರ್ಬೋದು, ಖರ್ಗೆ ಇರ್ಬೋದು, ಇವ್ರದ್ದೆಲ್ಲರದು ವಿರೋಧ ಇದೆ. ಸೊ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ಪವರ್ ಫೋಕಸ್ನಲ್ಲಿ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಲೈನ್ಸ್. ತಮಿಳುನಾಡಲ್ಲಿ 6-7 ದಶಕಗಳ ರಾಜಕೀಯ ಇತಿಹಾಸಕ್ಕೆ ಬ್ರೇಕ್ ಬಿದ್ದಿದೆ. ವಿಶಲ್ ಹೊಡೆದು ಹೊಸದೊಂದು ಇತಿಹಾಸವನ್ನ ಬರೆದ್ರು ವಿಜಯ್ ದಳಪತಿ. ಫೆಬ್ರವರಿ 2, 2024ಕ್ಕೆ ಟಿವಿಕೆ ಸ್ಥಾಪನೆ ಆಯಿತು. 26 ಮೇ 4ಕ್ಕೆ ಅಂದ್ರೆ 2026 ಮೇ 4ಕ್ಕೆ ವಿಜಯ ಪತಾಕೆ. 2 ವರ್ಷದಲ್ಲಿ ಒಂದು ಪಕ್ಷ ಬಹುಮತವನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರೆ ಇದರ ಹಲವಾರು ವಿಚಾರಗಳನ್ನು ನಾವು ಅವಲೋಕನ ಮಾಡಬೇಕಾಗುತ್ತೆ. 2 ವರ್ಷ 3 ತಿಂಗಳಲ್ಲಿ ಪಕ್ಷ ಸಂಘಟಿಸಿ ತಮಿಳುನಾಡಲ್ಲಿ ಗೆಲುವನ್ನ ಪಡ್ಕೊಂಡಿದ್ದಾರೆ. ದಶಕಗಳ DMK AIADMK ಜಿದ್ದಿಗೆ ಮಾಸ್ಟರ್ ಸ್ಟ್ರೋಕ್ ಬಿದ್ದಿದೆ. ಟಿವಿಕೆ ಬ್ಲಾಕ್ ಬಸ್ಟರ್ ಫಸ್ಟ್ ಶೋ, ದಿಗ್ಗಜ ಎದುರಾಳಿಗಳೆಲ್ಲರೂ ಧೂಳಿಪಟ ಆಗಿದ್ದಾರೆ. ದಿಗ್ಗಜರನ್ನೇ ಬಗ್ಗು ಬಡಿದು ವಿಜಯ್ ಜನನಾಯಕನ ಅವತಾರವನ್ನ ತಾಳಿದ್ರು. ಆ ಸಿನಿಮಾ ರಿಲೀಸ್ಗೂ ಕೂಡ ಸಾಕಷ್ಟು ಪರ ವಿರೋಧ ಚರ್ಚೆ ಆಯಿತು ಮತ್ತು ಅಡೆತಡೆಗಳು ಬಂದವು. ಸಿನಿಮಾ ರಿಲೀಸ್ ಮಾಡ್ಲಿಕ್ಕೂ ಬಿಡ್ಲಿಲ್ಲ. ಎಲೆಕ್ಷನ್ ಟೈಮಲ್ಲಿ ಸಿನಿಮಾ ರಿಲೀಸ್ ಮಾಡಿಬಿಟ್ರೆ ಅದು ಪ್ರಚಾರದ ಒಂದು ಭಾಗ ಆಗ್ಬಿಡುತ್ತೆ ಅಂತ ಆ ಸಿನಿಮಾವನ್ನ ರಿಲೀಸ್ ಮಾಡ್ಲಿಕ್ಕೂ ಕೂಡ ಅವಕಾಶ ಕೊಡ್ಲಿಲ್ಲ. ಸಿನಿ ರಂಗದ ಬಹು ಬೇಡಿಕೆ ನಟನಿಗೆ ತಮಿಳುನಾಡಿನ ಜನರ ಆಶೀರ್ವಾದ ಸಂಪೂರ್ಣವಾಗಿ ಸಿಕ್ಕಿದೆ. ದಕ್ಷಿಣ ಭಾರತದ ಎಲ್ಲಾ ವುಡ್ಗಳು ಏನಿದಾವಲ್ಲ, ಸ್ಯಾಂಡಲ್ವುಡ್ ಇರ್ಬೋದು, ಮಾಲಿವುಡ್, ಕಾಲಿವುಡ್, ಇನ್ಕ್ಲೂಡಿಂಗ್ ನಾರ್ತ್ ಅಲ್ಲಿ ತಗೊಂಡ ನೀವು ಬಾಲಿವುಡ್, ಎಲ್ಲರೂ ಕೂಡ ವಿಜಯ್ಗೆ ವಿಶ್ ಮಾಡಿದ್ದಾರೆ. ಟಿವಿಕೆ ಶಾಸಕಾಂಗ ಸಭೆ ಸರ್ಕಾರ ರಚನೆಗೆ ನಾಯಕನಾಗಿ ಆಯ್ಕೆ. ವಿಜಯ್ ಮುಂದಿದೆ ಈಗ ಕನಿಷ್ಠ 10 ಶಾಸಕರ ಬೆಂಬಲದ ಸವಾಲು. ಸ್ವತಂತ್ರವಾಗಿ ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನೋದವರ ಆಸೆ ಆಗಿತ್ತು. ಅಫ್ಕೋರ್ಸ್ ಎಲ್ಲ ಪಕ್ಷಗಳ ಆಸೆನೂ ಅದೇ ಆಗಿರುತ್ತೆ. ಬಹಳ ಹೋಪ್ಸ್ ಇಟ್ಕೊಂಡಿದ್ರು ವಿಜಯ್. ಆದ್ರೆ ಈಗ 10 ಶಾಸಕರ ಬೆಂಬಲದ ಸವಾಲು ಅವ್ರ ಮುಂದೆ ಇದೆ. ಟೋಟಲ್ 234 ಸ್ಥಾನಗಳು ತಮಿಳುನಾಡಲ್ಲಿ. ಬಹುಮತಕ್ಕೆ 118 ಬೇಕು. ಮ್ಯಾಜಿಕ್ ನಂಬರ್ ಇಸ್ 118. 108 ಸ್ಥಾನಗಳಲ್ಲಿ ಟಿವಿಕೆ ಜಯಭೇರಿ ಬಾರಿಸಿದೆ. ಬಹುಮತಕ್ಕೆ 10 ಸ್ಥಾನಗಳ ಕೊರತೆ ಇದೆ. 10+1 ಆಗಬೇಕು. ಯಾಕೆಂದ್ರೆ ವಿಜಯ್ 2 ಕ್ಷೇತ್ರಗಳಿಂದ ಕಂಟೆಸ್ಟ್ ಮಾಡಿದ್ರು, ಪೆರಂಬೂರ್ ಮತ್ತು ತಿರುಚಿರಾಪಲ್ಲಿ. ಸೊ 1 ಕ್ಷೇತ್ರಕ್ಕೆ ಅವ್ರು ರಾಜೀನಾಮೆ ಕೊಟ್ಟರೆ ಅಗೇನ್ ಇಟ್ ವಿಲ್ ಬಿಕಮ್ 108, ವಿಲ್ ಬಿಕಮ್ 107. ಸೊ 11 ಸ್ಥಾನಗಳು ಬೇಕಾಗುತ್ತೆ. ತಮಿಳುನಾಡು ಸಿಎಂ ಪಟ್ಟಕ್ಕೆ ಏರೋದಕ್ಕೆ ವಿಜಯ್ ರಣತಂತ್ರಗಳು ಏನು, ಬಹುಮತಕ್ಕೆ ಏನೆಲ್ಲ ಲೆಕ್ಕಾಚಾರಗಳು ಹಾಕ್ತಾ ಇದ್ದಾರೆ, ಟಿವಿಕೆಗೆ ಯಾರ ಬಲ ಸಿಗುತ್ತೆ. ತಮಿಳುನಾಡು ಅಸೆಂಬ್ಲಿಯಲ್ಲಿ ಇದೇ ಮೊದಲ ಬಾರಿಗೆ ಅತಂತ್ರ ಸ್ಥಿತಿ ಆಗಿರೋದು.
ಸರ್ಕಾರ ರಚನೆ ಜೊತೆಗೆ ಸರ್ಕಾರ ನಿಭಾಯಿಸೋದು ಕೂಡ ಒಂದು ದೊಡ್ಡ ಸವಾಲು. ಯಾಕೆಂದ್ರೆ ತಮಿಳುನಾಡಿನ ಈ ಹಿಂದೆ ಇದ್ದಂಥ ಸರ್ಕಾರದ ಸಾಲಗಳಿದೆಯಲ್ಲ, ಅದು ಬಹುಶಃ ಎಷ್ಟು ವರ್ಷ ಬೇಕು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಗೊತ್ತಿಲ್ಲ. ಸಾಲದ ಮೊತ್ತನೂ ಜಾಸ್ತಿ ಇದೆ ಒಂದು ಅಡ್ಮಿನಿಸ್ಟ್ರೇಷನ್ ವಿಚಾರಕ್ಕೆ ಬಂದಾಗ. ಇನ್ನೊಂದು, ತಮಿಳುನಾಡಿನಲ್ಲಿ ಅಡ್ಮಿನಿಸ್ಟ್ರೇಷನ್ ಕೊಡೋದು ಅಷ್ಟೊಂದು ಸುಲಭ ಅಲ್ಲ. ಬಿಕಾಸ್ ವಿಜಯ್ ಕರ್ನಾಟಕದ ಗ್ಯಾರಂಟಿಗಳನ್ನು ಡಬಲ್ ಮಾಡಿದ್ರೆ ಎಷ್ಟಾಗುತ್ತೋ ಅಷ್ಟು ಗ್ಯಾರಂಟಿಗಳನ್ನು ತಮಿಳುನಾಡಲ್ಲಿ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಈಗ ಅವ್ರಿಗೆ 10ರಿಂದ 11 ಸ್ಥಾನಗಳ ಕೊರತೆ ಇರೋದ್ರಿಂದ ಅವರ ಪ್ಲಾನ್ ಏನು, ಯಾರ ಜೊತೆ ಅವರು ಮೈತ್ರಿಯನ್ನ ಮಾಡ್ಕೊಳ್ತಾರೆ, ಯಾರ ಜೊತೆನೂ ಮೈತ್ರಿ ಮಾಡ್ಕೋಬಾರ್ದು ಅಂತ ಅಂದಿದ್ರು. ಇದುವರೆಗೂ ಯಾವುದೇ ರೀತಿಯಾದಂಥ ಕ್ಲಾರಿಫಿಕೇಶನ್ ವಿಜಯ್ ಮೈತ್ರಿ ಬಗ್ಗೆ ಕೊಟ್ಟಿಲ್ಲ. ಸೊ ಯಾರ್ಯಾರ ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಏನೇನು ಆಪ್ಷನ್ಸ್ ಇದೆ ಅನ್ನೋದನ್ನ ನೋಡ್ಬಿಡೋಣ. ನೋಡಿ, ಬಹುಮತಕ್ಕೆ ಲೆಕ್ಕಾಚಾರ ಏನೇನಿದೆ ಅಂತ. ಟಿವಿಕೆ 108, ಎಐಎಡಿಎಂಕೆ 47, ಒಟ್ಟು 155 ಆಗುತ್ತೆ. ಏನಾದರೂ ಅವರು ಎಐಎಡಿಎಂಕೆ ಜೊತೆ ಹೋದರೆ, ಇನ್ ಕೇಸ್ ಅವರು ಡಿಎಂಕೆ ಜೊತೆ ಹೋದರೆ 167 ಆಗುತ್ತೆ. ಬಿಕಾಸ್ ಡಿಎಂಕೆ ಇಸ್ 59. ಇನ್ ಕೇಸ್ ಅವ್ರು ಏನಾದರೂ ಎಐಎಡಿಎಂಕೆ ಜೊತೆ ಹೋದರೆ 155 ಆಗುತ್ತೆ. ಬಟ್ ಸಣ್ಣ ಪುಟ್ಟ ಇವ್ರು ಯಾರೂ ಬೇಡ, ನಾವು ಎಐಎಡಿಎಂಕೆನೂ ಬೇಡ, ಡಿಎಂಕೆನೂ ಬೇಡ ಅನ್ನೋದಾದ್ರೆ ಅವರ ಜೊತೆ ಮೈತ್ರಿ ಮಾಡ್ಕೊಂಡಿರೋ ಸಣ್ಣ ಪುಟ್ಟ ಪಕ್ಷಗಳನ್ನ ನಾವು ಅಲ್ಲಿಂದ ತಗೊಳ್ತೀವಿ ಅಂತ ಆದ್ರೂ ಅವರು ಮೈತ್ರಿಯನ್ನ ಬಿಟ್ಟು ಬರೋದಕ್ಕೆ ರೆಡಿ ಆಗಿರಬೇಕು. ಡಿಎಂಕೆ ಮತ್ತು ಎಐಎಡಿಎಂಕೆ ಜೊತೆ ಮೈತ್ರಿ ಆಗಿದಾವಲ್ಲ ಸಣ್ಣ ಪುಟ್ಟ ಬೇರೆ ಬೇರೆ ಪಕ್ಷಗಳು, ಆ ಪಕ್ಷಗಳನ್ನ ಬಿಟ್ಟು ಬರೋದಕ್ಕೆ ರೆಡಿ ಆಗಿರಬೇಕಾಗತ್ತೆ. ಸೊ ಕಾಂಗ್ರೆಸ್ ಜೊತೆ ಏನಾದರೂ ಹೋದರೆ, ಕಾಂಗ್ರೆಸ್ 5 ಸೀಟ್ ಗೆದ್ದಿದೆ ನೋಡಿ. ಇದು ವಿಸಿಕೆ 2, ಸಿಪಿಐಎಂ 2. ಸೊ ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ ಅವರು ಚುನಾವಣೆಗೆ ಮುಂಚೆನೆ ನಾವು ಮೈತ್ರಿ ಮಾಡ್ಕೊಳಕ್ ರೆಡಿ ಇದೀವಿ ಅಂತ ಹೇಳಿದ್ರಂತೆ. ಸೊ ಹಂಗೇನಾದ್ರೂ ಆಯ್ತು, ಕಾಂಗ್ರೆಸ್ ಸೇರಿ ಉಳಿದಂತ ಸಣ್ಣ ಪುಟ್ಟ ಪಕ್ಷಗಳು ಹೋಯ್ತು ಅಂತ ಅಂದ್ರೂ 122 ಸೀಟ್ಗಳಾಗುತ್ತೆ. ಸೊ ಸರಳ ಬಹುಮತವನ್ನ ಅವ್ರು ಈಸಿಯಾಗಿ ಪಡ್ಕೊಳ್ಬಹುದು. ಆದ್ರೆ ಕಾಂಗ್ರೆಸ್ ಜೊತೆ ಹೋಗ್ತಾರಾ ಏನು ಎತ್ತ, ಎಐಎಡಿಎಂಕೆ ಜೊತೆ ಹೋದ್ರೆ ಇಲ್ಲಿ ಕೇವಲ ಸೀಟುಗಳ ಲೆಕ್ಕಾಚಾರದ ಜೊತೆಗೆ ಪಕ್ಷಗಳ ಸಿದ್ಧಾಂತ ಇದೆಯಲ್ಲ, ಟಿವಿಕೆ ಪಕ್ಷಕ್ಕೆ ಉಳಿದ ಪಕ್ಷಗಳ ಸಿದ್ಧಾಂತ ಮ್ಯಾಚ್ ಆಗುತ್ತಾ ಅನ್ನೋದನ್ನ ಕೂಡ ವಿಜಯ್ ನೋಡ್ಬೇಕಾಗತ್ತೆ. ಬಿಕಾಸ್ ಈಗ ಬೆಂಬಲ ಕೊಡೋರು ಡಿಮ್ಯಾಂಡಿಂಗು ಹಾಗೆ ಇರುತ್ತೆ, ಬೇಕಾದಂಥ ಪೋರ್ಟ್ಫೋಲಿಯೋಗಳು ಬೇಕಾಗುತ್ತೆ. ಇಲ್ಲ ಅಂತಂದರೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಆ ಬೆಂಬಲವನ್ನು ವಾಪಸ್ ಪಡ್ಕೊಳ್ಬಹುದು. ಬಿಜೆಪಿ ಜೊತೆಗಿನ ಮೈತ್ರಿಯನ್ನು ಕೂಡ ವಿಜಯ್ ನಿರಾಕರಿಸಿದ್ದಾರೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಅವರು ಕೊಟ್ಟಿಲ್ಲ. ಸೊ ಹೀಗಾಗಿ ಯಾವ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಇಲ್ಲಿ ಕುತೂಹಲವಾಗಿ ನೋಡಬೇಕಾಗತ್ತೆ. ಇನ್ನು ವೋಟ್ ಪರ್ಸೆಂಟೇಜ್ ನೋಡ್ಬೇಡ. ವೋಟಿಂಗ್ ಪರ್ಸೆಂಟೇಜ್ ಬಗ್ಗೆ ಒಂದಷ್ಟು ಗ್ರಾಫಿಕ್ ಪ್ಲೇಸ್ ಇದೆ. ಟಿವಿಕೆ 34.92% ತಗೊಂಡಿದೆ. ಒಟ್ಟು ಮತಗಳು 1,72,26,209. ಡಿಎಂಕೆ 24.19 ಅಷ್ಟು ಮತ ಪ್ರಮಾಣವನ್ನು ಪಡ್ಕೊಂಡಿದೆ. ಎಐಎಡಿಎಂಕೆ 21.21% ಅಷ್ಟು ತಗೊಂಡಿದೆ. ಕಾಂಗ್ರೆಸ್ 3.37% ತಗೊಂಡಿದೆ. ಬಿಜೆಪಿ 2.97% ಮತ ಪ್ರಮಾಣ ಇದೆ. ಸೊ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತಗಳು ಬಿದ್ದಿದೆ ಅನ್ನೋದರ ಡೀಟೇಲ್ಸ್ ಕೂಡ ನೀವು ಪವರ್ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ನೋಡಿ, ಈಗ ನಾನಾಗಲೇ ಹೇಳಿದೆ ಪಕ್ಷದ ಸಿದ್ಧಾಂತಗಳ ಮ್ಯಾಚ್ ಆಗಬೇಕಾಗತ್ತೆ. ಎಐಎಡಿಎಂಕೆ ಜೊತೆಗೆ ಬಹುತೇಕ ವಿಜಯ್ ಮೈತ್ರಿ ಮಾಡಿಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಎಐಎಡಿಎಂಕೆ ಜೊತೆ ನಟ ವಿಜಯ್ ಸರ್ಕಾರ ರಚನೆಯ ಸಾಧ್ಯತೆ ಇದೆ. ಈ ಬಗ್ಗೆ ಚುನಾವಣೆ ಪೂರ್ವದಲ್ಲೂ ಅದಾದ ಮೇಲೂ ಕೂಡ ಚರ್ಚೆ ನಡೆದಿದೆ ಅಂತ ಗೊತ್ತಾಗಿದೆ. ಎಐಎಡಿಎಂಕೆ ಪಾರ್ಟ್ನರ್ ಬಿಜೆಪಿ ಕೂಡ ವಿಜಯ್ಗೆ ಸಿಎಂ ಆಫರ್ ಅನ್ನ ನೀಡಿತ್ತು. ಹಂಗೇನಾದ್ರೂ ಸಿಎಂ ಆಫರ್ ಅನ್ನ ಏನಾದ್ರು ಅವ್ರು ಒಪ್ಕೊಂಡು ಬಿಜೆಪಿ ಜೊತೆ ಹೋಗಿದ್ರೆ ಅವ್ರ ಮೇಲಿರುವಂತ ಇವಾಗ ಇನ್ವೆಸ್ಟಿಗೇಷನ್ಗಳೆಲ್ಲ ಅವ್ರ ಗಂಗೆಯಲ್ಲಿ ಪಾಪ ತೊಳ್ಕೊಂಡು ಹೋಗ್ತಾವೋ ಏನೋ ಗೊತ್ತಿಲ್ಲ. ಆದರೆ ಎಐಎಡಿಎಂಕೆ ಜೊತೆ ಚುನಾವಣೆ ಪೂರ್ವ ಹೊಂದಾಣಿಕೆಗೆ ವಿಜಯ್ ಅಷ್ಟು ಮನಸ್ಸು ಮಾಡಿರಲಿಲ್ಲ. ಜಯಲಲಿತಾ ಇದ್ದ ವೇಳೆ ಈ ಹಿಂದೆ ಎಐಎಡಿಎಂಕೆಗೆ ವಿಜಯ್ ಬೆಂಬಲ ಕೊಟ್ಟಿದ್ರು. ಆದರೆ ಇತ್ತೀಚೆಗೆ ಸೈದ್ಧಾಂತಿಕವಾಗಿ ವಿರೋಧ ಅಂತ ಹೇಳಿದ್ರು ವಿಜಯ್. ಇನ್ನು ಆಡಳಿತ ಪಕ್ಷ ಡಿಎಂಕೆ ಪ್ರಬಲ ಎದುರಾಳಿ ಹಿನ್ನೆಲೆ ಅವರ ಬೆಂಬಲವನ್ನ ಕೂಡ ಪಡೆದುಕೊಳ್ಳಬಹುದು. ನಂಬರ್ ಗೇಮ್ ಅಲ್ಲಿ ವಿಜಯ್ ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಕಾಂಗ್ರೆಸ್ ಮಾತ್ರ ವಿಜಯ್ ಸರ್ಕಾರ ರಚನೆಗೆ ಭಾರಿ ಆಸಕ್ತಿ ತೋರಿಸ್ತಾ ಇದೆ. ಎನ್ಡಿಎ ತೆಕ್ಕೆಗೆ ವಿಜಯ್ ಸೇರ್ಕೊಳ್ಳದಂತೆ ನಾವು ಏನಾದ್ರೂ ಮಾಡಿ ತಡಿಬೇಕು ಅಂತ ಕಾಂಗ್ರೆಸ್ ಈಗ ಶತ ಪ್ರಯತ್ನ ಮಾಡ್ತಿದೆ. ಭಾರಿ ಕುತೂಹಲ ಮೂಡಿಸಿದೆ ವಿಜಯ್ ಮೈತ್ರಿಯ ಲೆಕ್ಕಾಚಾರ. ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು, ಸಿನಿಮಾ ಡೈಲಾಗ್ ಹೊಡೆದಂಗಲ್ಲ ರಾಜಕೀಯ ಅಂತ ಹೇಳಿ. ಅಂಥದ್ರಲ್ಲಿ ಡಿ.ಕೆ. ಅವರೇ ನೆನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು, ನಾನೇ ಹಿಂಗೆ ಅಂದಿದ್ದೆ, ಆದರೆ ಈ ಥರ ನಂಬರ್ಸ್ ಬಂದಿರೋದು ಇಟ್ ಇಸ್ ಶಾಕಿಂಗ್ ಅಂತ ಹೇಳಿದರು. ಸೊ ಹಲವಾರು ಶಾಕ್ಗಳು ಡಿ.ಕೆ. ಅವ್ರಿಗೆ ನಿನ್ನೆ ಎಲೆಕ್ಷನಲ್ಲಿ ಸಿಕ್ಕಿರಬಹುದೇನೋ ಗೊತ್ತಿಲ್ಲ. ಅವ್ರು ಹೇಳಿದ ಮಾತ್ರ ಒಂದೇ ಶಾಕು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು, ಮಾರ್ಗದರ್ಶಕರು ಸಮೀವುಲ್ಲಾ ಸರ್ ಜಾಯ್ನ್ ಆಗಿದ್ದಾರೆ. ಸಮೀವುಲ್ಲಾ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಇದ್ದಾರೆ. ನಟರಾಜ್ ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಿಜೆಪಿ ವಕ್ತಾರರಿದ್ದಾರೆ ಅನಿಲ್ ಚಳಗಿರಿ ಅವರು. ಅನಿಲ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ಸಮೀವುಲ್ಲಾ ಸರ್ ಹತ್ರ ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಸಮೀವುಲ್ಲಾ ಸರ್, ನಿನ್ನೆ ಸುದೀರ್ಘ ಆಲ್ಮೋಸ್ಟ್ ನಾವೊಂದು 10 ಗಂಟೆಗಳ ಕಾಲ ಡಿಬೇಟ್ ಅನ್ನ ಮಾಡಿದ್ವಿ ಈ ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ವಿಚಾರವಾಗಿ. ಎಲ್ಲ ಆಯಾಮಗಳಿಂದಲೂ ಮಾಡಿದ್ವಿ. ಆದರೆ ಟಿವಿಕೆಯ ಮ್ಯಾಸಿವ್ ಸಕ್ಸಸ್ ಇದೆಯಲ್ಲ, ಮತ್ತು ಆ ಯಶಸ್ಸು ಮತ್ತು ಆ ಸೀಟ್ ಗಳಿಸಿರೋದಿದೆಯಲ್ಲ, ಇದೆಲ್ಲವನ್ನ ನೋಡಿದಾಗ ಬಹುತೇಕ ಪಕ್ಷಗಳು ಏನಪ್ಪಾ ಇದು ಅನ್ನೋ ಥರ ಶಾಕಲ್ಲಿದ್ವು. ಸೊ ಈಗ ವಿಜಯ್ ಅತಿ ದೊಡ್ಡ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಸರಳ ಬಹುಮತವನ್ನ ರೀಚ್ ಮಾಡಕ್ ಆಗಿಲ್ಲ. 10 ರಿಂದ 11 ಸ್ಥಾನಗಳ ಕೊರತೆ ಇದೆ, ಇನ್ಕ್ಲೂಡಿಂಗ್ ವಿಜಯ್. ಏನಾದ್ರೂ ಅಂದ್ರೆ ಕೊಡ್ಲೇಬೇಕಾಗುತ್ತೆ, 2 ಕ್ಷೇತ್ರದಲ್ಲಿ 1ಕ್ಕೆ ರಾಜೀನಾಮೆ ಕೊಡ್ಬೇಕು ಅವರು. ಸೊ ಹಂಗೇನಾದ್ರೂ ಕೊಟ್ಟಲ್ಲಿ 11 ಸ್ಥಾನಗಳ ಕೊರತೆ ಆಗುತ್ತೆ ಟಿವಿಕೆ ಪಕ್ಷಕ್ಕೆ. ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ, ಅವ್ರ ಸಿದ್ಧಾಂತಕ್ಕೆ ಯಾರ ಜೊತೆ ಮೈತ್ರಿ ಆಗಬಹುದು ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಸರ್, ಏನ್ ಹೇಳ್ತೀರಿ? ಅವರ ಸಿದ್ಧಾಂತ ಅನ್ನೋ ಮಾತುಗಳಲ್ಲಿ ಚರ್ಚೆಗೆ ಬಂತು. ಈಗ ಅವರ ರಾಜಕೀಯ ಹೋರಾಟವೇ ದ್ರಾವಿಡ ಪಕ್ಷಗಳ ವಿರುದ್ಧ, ಡಿಎಂಕೆ ಎಐಡಿಎಂಕೆ ಎರಡೂ ಪಕ್ಷಗಳ ವಿರುದ್ಧನೂ ಅವರು ಹೋರಾಟ ಮಾಡಿದ್ರು. ವೆರಿ ಲಾಂಗ್ ಬ್ಯಾಕ್ ಒಂದ್ಸರಿ ಎಐಡಿಎಂಕೆಗೆನು ಅವರು ಬೆಂಬಲ ಕೊಟ್ಟಿದ್ದು ಒಂದು ಉದಾಹರಣೆ ಇದೆ ಅನ್ನೋದೊಂದು ಬಿಟ್ರೆ, ಇತ್ತೀಚಿನ ದಿನಗಳಲ್ಲಿ ಅವರು ಎಐಡಿಎಂಕೆ ಬಗ್ಗೆನೂ ಅವರೇನ್ ಸಾಫ್ಟ್ ಆಗೇನಿಲ್ಲ. ಅಂದ್ರೆ ಜನರ ಫಲಿತಾಂಶ ನೋಡಿದ್ರೆ ಡಿಎಂಕೆ ಮತ್ತು ಎಐಡಿಎಂಕೆ ಎರಡನ್ನೂ ರಿಜೆಕ್ಟ್ ಮಾಡಿ ಆ ಇದ್ದಂತಹ ವ್ಯಾಕ್ಯೂಮ್ ಅಲ್ಲಿ ಅವರು ಆ ವ್ಯಾಕ್ಯೂಮಿನ ಲಾಭ ಪಡೆದು ಅವರು ಅಧಿಕಾರಕ್ಕೆ ಬಂದಿರೋದು ನಿಶ್ಚಿತ ಆಗಿದೆ. ಈಗ ಮತ್ತೆ ಅಧಿಕಾರದಲ್ಲಿ ಸರಳ ಬಹುಮತಕ್ಕೆ ಯಾವ ಪಕ್ಷಗಳನ್ನ ಜನ ಬಹುಮತ ಕೊಡದಲ್ಲೇ ತಿರಸ್ಕಾರ ಮಾಡಿದ್ರು, ಅದೇ ಪಕ್ಷಗಳ ಬೆಂಬಲವನ್ನ ಅವರು ಪಡ್ಕೊಂಡ್ರೆ ಅಲ್ಲಿ ಯಾವ ರೀತಿಯ ಸಂದೇಶವನ್ನ ಮೊದಲ ಹಂತದಲ್ಲಿ ಅವರು ಕೊಡ್ತಾರೆ ಅನ್ನೋದು ಇದೀಗ ಸಾಕಷ್ಟು ಚರ್ಚೆಗೆ ಈಡಾಗ್ತಿರುವಂತಹ ವಿಚಾರ. ಅದು ಇದು ಮೊದಲನೇ ಬಾರಿಗೆ ಅದು ಅಂತದೊಂದು ಕಾಂಟ್ರಡಿಕ್ಷನ್ಸ್ ಅವ್ರ ಮುಂದೆ ಎದುರಾಗಿದೆ. ಈಗ ಕಾಂಟ್ರಡಿಕ್ಷನ್ಸ್ ಇಟ್ಕೊಂಡು ನಾಳೆ ದಿನ ಒಂದು ದೊಡ್ಡ ಪಕ್ಷವನ್ನ ಜೊತೆಗೆ ಇಟ್ಕೊಂಡು ಅವರು ಬೆಂಬಲವನ್ನ ತೆಗೆದುಕೊಂಡು ಹೋದ್ರೆ ಅವ್ರಿಗೆ ಕೊಡ್ಲಿರೋ ಸ್ಥಾನಮಾನ, ಅಲ್ಲಿ ಬರ್ಬೇಕಾಗಿರೋ ಪವರ್ ಈಕ್ವೇಶನ್ಸ್ ಎಲ್ಲ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ನಡೆದಿದೆ. ಅದು ಮುಂದೆ ಮತ್ತು ಒಂದ್ ವೇಳೆ ನಾವು ಡಿಫ್ರೆನ್ಸಸ್ ಬಂತು ಅಂತಂದ್ರೆ ಆವಾಗ ಒಂದು ಕ್ರೈಸಿಸ್ ಸ್ವರೂಪ ಕೂಡ ಪಡ್ಕೊಳ್ಳುತ್ತೆ ಡಿಎಂಕೆನೋ ಎಐಡಿಎಂಕೆನೋ ಜೊತೆಗೆ ವ್ಯತ್ಯಾಸಗಳು ಬಂದ್ರೆ. ಹೀಗಾಗಿ ಅವರು ತುಂಬಾ ಒಂದು ಸೆನ್ಸಿಬಲ್ ಅನ್ನಿಸುವಂತಹ ಒಂದು ಗೊಂದಲದಲ್ಲಿ ಸಿಲುಕಿದ್ದಾರೆ. ಬಟ್ ಅವ್ರ ಮುಖದಲ್ಲಿ, ಅವ್ರ ಚಟುವಟಿಕೆನಲ್ಲಿ ಯಾವುದೇ ಗೊಂದಲ ಇಲ್ಲ. ತೆರೆಮರೆನಲ್ಲಿ ಆಲ್ರೆಡಿ ಮಾತುಕತೆ ನಡೆಸಿ ಒಂದು ತೀರ್ಮಾನಕ್ಕೆ ಬರ್ತಿದ್ದಾರೆ ಅನ್ನುವ ರೀತಿನಲ್ಲಿ ಅವ್ರು ಇದ್ದಾರೆ. ಅವ್ರು ಜಾಸ್ತಿ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಮತ್ತು ಅಲ್ಲಿ ಅವರ ಓಡಾಟ ಒದ್ದಾಟ ಅದ್ಯಾವುದು ಕೂಡ ಕಾಣ್ತಾ ಇಲ್ಲ. ಹೀಗಾಗಿ ಅವರ ಲೆಕ್ಕಾಚಾರ ನೋಡಿದ್ರೆ ತೆರೆಮರೆನಲ್ಲಿ ಆಲ್ರೆಡಿ ಒಂದು ತೀರ್ಮಾನ ಚಟುವಟಿಕೆ ನಡೀತಿರೋದು ನಮಗೆ ಮೇಲ್ನೋಟಕ್ಕೆ ಕಂಡುಬರ್ತೀವಿ. ಆಲ್ ರೈಟ್ ಸರ್ ಗೌಡ್ರೆ, ಈಗ ನಿಮ್ ಕಾಂಗ್ರೆಸ್ ಅಲ್ಲಿ ನಿಮ್ ರಾಹುಲ್ ಗಾಂಧಿ ಅವರೇನೋ ಮನಸ್ಸು ಮಾಡಿದ್ದಾರೆ ಮೈತ್ರಿ ಮಾಡ್ಕೊಳ್ಬೇಕು ಅಂತ. ಚುನಾವಣೆಗೆ ಮುಂಚೆನೂ ಮಾಡಿದ್ರು, ಈಗಲೂ ಮಾಡಿದ್ದಾರೆ. ಬಟ್ ನಿಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಉಳಿದಂತಹ ವರಿಷ್ಠರು ಯಾಕೋ ಮನಸ್ಸು ಮಾಡ್ತಾ ಇಲ್ಲ, ಯಾಕೆ? ಇಲ್ಲ, ಅದೇನಾಗಿದೆ ಅಂದರೆ ನಮಗೆ ಟಿವಿಕೆಯಿಂದ ಪ್ರಪೋಸಲ್ ಬಂದಾಗ ಚುನಾವಣೆಗೆ ಮುಂಚೆನೇ ಅದು ಪ್ರಪೋಸಲ್ ಬಂದಿತ್ತು. ಯಾಕಂದರೆ ವಿಜಯ್ಗೆ 2010ರಿಂದನೂ ಕಾಂಗ್ರೆಸ್ ಮೇಲೆ ಒಂದು ಒಲವು, ಕಾಂಗ್ರೆಸ್ ಪಕ್ಷ ಜಾಯ್ನ್ ಆಗಬೇಕಂತ ಕೂಡ ಅವರು ಪ್ರಯತ್ನ ಮಾಡಿದರು 2010ರಲ್ಲಿ. ಆದರೆ ನಾನಾ ಕಾರಣಗಳಿಂದ ಸಾಧ್ಯ ಆಗಿರಲಿಲ್ಲ. ಆದರೆ ಈಗ ಅಲ್ಲಿ ಲೋಕಲ್ ಲೀಡರ್ಗಳೆಲ್ಲರೂ ಒಪ್ಕೊಂಡಿದ್ರು, ನಾವು ಟಿ.ವಿ ಜೊತೆಗೆ ಮೈತ್ರಿಗೆ ಹೋಗೋಣ. ಡಿ ಎಮ್ ಕೆ ಕಾಂಗ್ರೆಸ್ಗೆ ಬರಬೇಕಾದಂಥ ಶೇರ್ಗಳನ್ನ ಕೊಡ್ತಾ ಇಲ್ಲ, ಕಾಂಗ್ರೆಸ್ಗೆ ಬರಬೇಕಾದಂತಹ ಗೌರವವನ್ನು ಕೊಡ್ತಾ ಇಲ್ಲ, ಜಸ್ಟ್ ನಮ್ಮನ್ನು ಉಪಯೋಗಿಸ್ಕೊತಾ ಇದ್ದಾರೆ ಅಂತೇಳಿ ಬಲವಾಗಿ ಅವ್ರ ಮೇಲೆ ಡಿ ಎಮ್ ಕೆ ಮೇಲೆ ಒಂದು ಇಂಟರ್ನಲ್ ಇದ್ದೇ ಇತ್ತು. ಆದರೂ ಕೂಡ ನ್ಯಾಚುರಲ್ ಅಲಯನ್ಸ್ ಅದು. ಯಾಕಂದರೆ ನಾವು ಇಂಡಿಯಾ ಬ್ಲಾಕ್ ಶುರು ಮಾಡಿದಾಗ ಅವರು ಪ್ರಬಲವಾಗಿ ನಿಂತಿದ್ರು. ಎಲ್ಲ ಸಮಯದಲ್ಲೂ ಕೂಡ ಡಿ ಎಮ್ ಕೆ ಅವ್ರಿಗೆ, ನಾವು ಯು ಪಿ ಎ ಇದ್ದಾಗಲೂ ಕೂಡ ಕಾಂಗ್ರೆಸ್ ಪರವಾಗಿ ಬರುವ ನಿಲುವನ್ನು ಇಟ್ಕೊಂಡಿದ್ರು. ಹಾಗಾಗಿ ಒಂದು ಅವ್ರಿಗೆ ನಾವು ಕಾಂಪ್ರಮೈಸ್ ಮಾಡಿಕೊಂಡು ಅವ್ರ ಜೊತೆ ಅಲಯನ್ಸ್ ಆಗಿತ್ತು. ಬಟ್ ಈಗ ಅತಂತ್ರ ಬಂದಿದೆ. ಇಲ್ಲ ಎಐಡಿಎಂಕೆ ಅವ್ರ ಜೊತೆ ಸಪೋರ್ಟ್ ಮಾಡಬೇಕು, ಇಲ್ಲ ಡಿ ಎಮ್ ಕೆ ಸಪೋರ್ಟ್ ಮಾಡಬೇಕು, ಯಾರೋ ಒಬ್ರು ಸಪೋರ್ಟ್ ಮಾಡಬೇಕು. ನಮ್ಮ ಕಾಂಗ್ರೆಸ್ದು ಏನಾಗಿದೆ, ನಾವು ನಿಂತು ನೋಡೋ ವೀಕ್ಷಕರಾಗಬಾರ್ದು. ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ವೀಕ್ಷಕರಾಗಬಾರ್ದು. ಅಲ್ಲೊಂದು ಸೇತುವೆ ಥರ ಆಗಬೇಕು, ಇಲ್ಲ ಕಿಂಗ್ ಮೇಕರ್ ಆಗ್ಬೋದು. ಈಗ ವಿಜಯ ಕಿಂಗ್, ಅದು ಯಾರೇ ಸಪೋರ್ಟ್ ಮಾಡಿದ್ರು ವಿಜಯ್ ಕಿಂಗ್. ನಮಗೆ ಕಿಂಗ್ ಮೇಕರ್ ಆಗಲಿಕ್ಕೆ ಅಥವಾ ಸೇತುವೆ ಆಗಲಿಕ್ಕೆ ನಮ್ಗೆ ಅವಕಾಶ ಇದೆ. ಆಮೇಲೆ ಪಕ್ಷವನ್ನು ಮುಂದಕ್ಕೆ ಸದೃಢ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಡಿ ಎಮ್ ಕೆದು ಏನಾಗಿತ್ತು ಅಂದರೆ, ಅವ್ರು ದೊಡ್ಡ ಪಾರ್ಟಿ ಇಲ್ಲ ಅಂತಿಲ್ಲ, ನಮಗೆ ಈ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಬಿ ಜೆ ಪಿಗಾಗಲಿ ಆ ದ್ರಾವಿಡ ಅಸ್ಮಿತೆಯನ್ನು ನಾವು ಸೇರಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅಲ್ಲಿ. ಯಾಕಂದರೆ ಅಲ್ಲಿ ದ್ರಾವಿಡ ಅಸ್ಮಿತೆನೇ ಬೇಕು, ತಮಿಳು ಸೆಂಟ್ರಿಕ್ ಪೊಲಿಟಿಕ್ಸ್ ಬೇಕು. ಅದನ್ನು ಎ ಡಿ ಎಮ್ ಕೆ ಮಾಡಿದೆ, ಡಿ ಎಮ್ ಕೆ ಮಾಡಿದೆ, ಕಾಂಗ್ರೆಸ್ಸು ಮಾಡೋಕ್ಕಾಗಿಲ್ಲ, ಬಿ ಜೆ ಪಿನೂ ಕೂಡ ಮಾಡೋಕ್ಕಾಗಿಲ್ಲ. ಆಗಿರಬೇಕಾದ್ರೆ ನಾವೊಂದು ಆ ಸರ್ಕಾರಕ್ಕೆ, ಈಗ ಏನು ಟಿ ವಿ ಕೆ ಆಗುತ್ತೆ, ಅವ್ರದ್ದು ಕೂಡ ದ್ರಾವಿಡ ಸೆಂಟ್ರಿಕ್ಕೇ ಇದೆ. ಅವ್ರ ಪಾರ್ಟಿಗಳ ಮೇಲೆ ಹೋರಾಟ ಮಾಡಿರ್ಬೋದು, ಆದರೆ
ಅವ್ರಿಗೆ ಐಡಿಯಲ್ ಆಗಿ ಯಾರು ಪೆರಿಯಾರೆ, ಡಿ ಎಮ್ ಕೆಗೂ ಅಷ್ಟೇ ಎ ಡಿ ಎಮ್ ಕೆಗೂ ಅಷ್ಟೇ, ಈಗ ಟಿ ವಿ ಕೆಗೂ ಕೂಡ ಪೆರಿಯಾರೆ ಅವರ ಐಡಿಯಾಲಜಿಕಲ್ ಲೀಡರು. ಸೊ ಹಂಗಾಗಿ ಆಮೇಲೆ ಟಿ ವಿ ಕೆ ಒಮ್ಮೆ ಹೇಳಿದೆ, ವಿಜಯ್ ಹೇಳಿದ್ದಾರೆ, ನನಗೆ ಐಡಿಯಾಲಜಿಕಲ್ ಫೈಟ್ ಅಂದರೆ ನಾನು ಬಿ ಜೆ ಪಿ ಮೇಲೆ ಮಾಡ್ತಾ ಇದ್ದೀನಿ, ನನಗೆ ಬೇರೆಲ್ಲ ಎನಿಮೀಸ್ ಇದ್ದಾರೆ, ಪೊಲಿಟಿಕಲ್ ಅಪೋನೆಂಟ್ಸ್ ಇದ್ದಾರೆ, ಬೇರೆ ಪಾರ್ಟಿಗಳು ಡಿ ಎಮ್ ಕೆ ಆಗ್ಬೋದು, ಎ ಡಿ ಎಮ್ ಕೆ ಆಗ್ಬೋದು, ಆದರೆ ಐಡಿಯಾಲಜಿಕಲ್ ಎನಿಮಿ ಬಿ ಜೆ ಪಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಒಂದು ಅವಕಾಶ ಏನಂದರೆ ಟಿ ವಿ ಕೆ ಏನು ಪರ್ಫಾರ್ಮ್ ಮಾಡುತ್ತೆ, ಯಾಕಂದರೆ ಪೊಲಿಟಿಕಲ್ ನಾಲೆಡ್ಜ್ ಇಲ್ಲ ಅವ್ರಿಗೆ, ಅವ್ರದ್ದೊಂದು ಸ್ಟ್ರಕ್ಚರ್ ಇಲ್ಲ, ಅನುಭವ ಇಲ್ಲ ಅವರಲ್ಲಿ, ಎಲ್ಲ ಫಸ್ಟ್ ಟೈಮ್ ಎಮ್ ಎಲ್ ಎಗಳೇ, ಯಾರೋ ಒಂದಷ್ಟು ಜನ ಬೇರೆ ಪಕ್ಷದಿಂದ ಓದಂಥವ್ರು ಮಾತ್ರ ಸ್ವಲ್ಪ ಪೊಲಿಟಿಕಲ್ ಜ್ಞಾನ ಇದೆ, ಅದು ಬಿಟ್ಟರೆ. ಸೊ ಹಾಗಾಗಿ ಅವ್ರಿಗೆ ಒಂದು ನೇತೃತ್ವ ಬೇಕಾಗ್ತದೆ, ಒಂದು ಗೈಡೆನ್ಸ್ ಬೇಕಾಗ್ತದೆ. ನಾವು ಅದಕ್ಕೆ ಕಾಂಗ್ರೆಸ್ ನಮ್ಮ ನಾಯಕರುಗಳಿಗೆಲ್ಲರೂ ನಾವು ಮನವಿ ಆಲ್ರೆಡಿ ಮಾಡಿದ್ದೀವಿ, ನೀವು ಜೊತೆ ಚರ್ಚೆ ಮಾಡಿ. ಅವ್ರ ತಂದೆ ಕೂಡ ಹೇಳಿದ್ದಾರೆ, ಚಂದ್ರಶೇಖರ್ ಕೂಡ ಹೇಳಿದ್ದಾರೆ, ನೀವು ಕಾಂಗ್ರೆಸ್ ಜೊತೆಗೆ ಅಲಯನ್ಸ್ ಮಾಡ್ಕೊಳ್ಳಿ ಅಂತ ಮುಂಚೆನೂ ಹೇಳಿದರು, ಇವಾಗಲೂ ಹೇಳಿದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಕೂಡ ಒಂದು ಸಕಾರಾತ್ಮಕವಾಗಿ ಅವ್ರಿಗೆ ಅಲಯನ್ಸ್ ಮಾಡಿಕೊಂಡ್ರೆ, ಅದರ್ವೈಸ್ ಅವ್ರು ಬೇರೆ ಯಾರ ಜೊತೆ ನಾನು ಬಿ ಜೆ ಪಿ ಜೊತೆ ಹೋಗ್ಬೋದು, ಇಲ್ಲ ಡಿ ಎಮ್ ಜೊತೆ ಹೋಗ್ಬೋದು, ಯಾರೋ ಒಂದು ಆಲ್ಟರ್ನೇಟಿವ್ ಆಗಲೇಬೇಕಲ್ಲಿ, ಸುಮ್ಮನೆ ನಾವು ಅತಂತ್ರ ಮಾಡ್ಕೊಂಡೇ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ ಅವ್ರಿಗೆ ಬೆಂಬಲ ಕೊಡೋದು ಸೂಕ್ತ ಅಂತೇಳಿ ಬೇರೆ ಬೇರೆ ನಾಯಕರು ತೀರ್ಮಾನ ಮಾಡಿದ್ದಾರೆ. ಸೊ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡೋದೊಂದು ಬಾಕಿ ಇದೆ. ಅದಲ್ಲದೆ ಕಮ್ಯುನಿಸ್ಟ್ ಪಾರ್ಟಿಯವರು ಕೂಡ ಸಿ ಪಿ ಐ ಕೂಡ ಅವ್ರ ಬೆಂಬಲವನ್ನು ಕೊಡ್ತೀವಿ ಅಂತ ಕಾಂಗ್ರೆಸ್ ಜೊತೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನು ನೋಡಬೇಕು, ನಾವು ಅಧಿಕೃತ ಘೋಷಣೆ ಮಾಡೋವರೆಗೂ. ಬಟ್ ನಾವು ಸುಮ್ಮನೆ ವೀಕ್ಷಕರಾಗದಲೇ ಅವ್ರಿಗೆ ಬೆಂಬಲ ಕೊಡೋಣ ಅಂತ ಒಂದು ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಾಗಿದೆ, ಅಧಿಕೃತ ಘೋಷಣೆ ಮಾಡೋದಿದೆ.